ಇನ್ನೇನ್ ಆಗ್ಬೇಕಪ್ಪಾಜಿ? ನಾನ್ ಮಾಡಿರೋ ಅವಂತರದಿಂದ ಅಲ್ವೇ ಹಿಂಗೆಲ್ಲ ಆಯ್ತಾ ಇರೋದು? ನನ್ಗೆ ಅವತ್ತೇ ಈ ವಿಷಯ ಗೊತ್ತಾಗಿದ್ರೆ ನಾನು ಬೇರೆ ಏನಾರ ಮಾಡ್ತಿದ್ದೆ. ನೀವು ನನಗೆ ವಿಷಯ ಗೊತ್ತಾಗ್ಬಾರ್ದು, ಎಲ್ಲ ಸರಿ ಹೋಗ್ತದೆ ಅಂತ ನನ್ನ ಹತ್ರನೇ ಮುಚ್ಚಿಟ್ರಿ. ಯಾಕೆ ಮುಚ್ಚಿಟ್ರಿ? ಈಗ ನೋಡಿ ವಿಷಯ ಎಲ್ಲಿವರೆಗೂ ಬಂದೈತೆ ಅಂತ, ಬೆಂಕಿ ಅಣ್ಣನವರೆಗೂ ಬಂದೈತೆ. ಎಲ್ಲ ನೋಡ್ತಿದ್ರೆ ಮುಂದೆ ಏನಾದದು ಅಂತ ನನಗೆ ಶಾನೆ ದಿಗ್ಲೈತದ ಅಪ್ಪಾಜಿ. ಅದರಲ್ಲೂ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಅನ್ಯಾಯವಾಗಿ 2 ಜೀವ ಉಂಟಾಗದೆ ಅನ್ನೋ ನಿಜ ನನ್ನ ದಿನಕ್ಕೂ ಕೊಲ್ತಾ ಇದೆ ಅಪ್ಪಾಜಿ. ಲೈ ಅವಾಗ ನಿನ್ಗೆ ತಲೆಗಿಲ್ಲ ಕೆಡ್ತದ ಹೆಂಗ್ಲ? ಯಾಕ್ಲ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಲೈ? ಇಲ್ಲ ಅಪ್ಪಾಜಿ, ಆಕ್ಸಿಡೆಂಟ್ ಮಾಡಿದ್ರು ನಾನೇ ಆಗಿರ್ಬೋದು, ಬೆಂಕಿಯಣ್ಣ ಏನು ತಪ್ಪು ಮಾಡದೆ ಜೈಲಲ್ಲಿ ಇರ್ಬೋದು. ಆದ್ರೂ ನಾನೇ ಮಾಡಿರೋದು ಅನ್ನೋ ಸತ್ಯ ನಾನು ಒಪ್ಕೋತಿಲ್ವಲ್ಲ. ನನ್ನ ಮನ್ಸಲ್ಲಿ ನನ್ಗೆ ಎಲ್ಲರ ದೃಷ್ಟಿಲೂ ಎಲ್ಲಿ ಚಿಕ್ಕವನಾಗ್ಬಿಡ್ತೀನೋ ಅನಿಸ್ತದೆ. ಅಕಸ್ಮಾತ್ ಈ ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ ನಾಳೆ ಬೆಳಿಗ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಆಗ ಏನ್ ಮಾಡ್ಲಿ ಹೇಳಿ ಅಪ್ಪಾಜಿ? ಲೇ ಸಿದ್ದೇಗೌಡ, ಯಾಕ್ಲ ಒಳ್ಳೆ ಎಕ್ರ ಬೆಕ್ರ ಆಡ್ದಂಗ ಆಡ್ತಾ ಇದ್ಯಾ? ಲೇ ಮಾರಾಯ, ನಾವ್ ಹೇಳಿದ್ರೆ ಅಲ್ವಲ್ಲ ವಿಷಯ ಎಲ್ಲಾರ್ಗು ಗೊತ್ತಾಗೋದು. ನಾವೇ ಆ ವಿಷಯನ ಯಾರಿಗೂ ಹೇಳಿಲ್ಲ ಅಂದ್ಮೇಲೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಲ್ಬುಳ ಲೈ. ಅಲ್ಲ ನೀನ್ ಆತ್ರಕ್ ಬಿದ್ದು ಗೋತ್ರ ಕೆಡ್ಸ್ಕೊಂಡಂಗ ಏನಾದ್ರು ಮಾಡ್ಕೊಂಡ್ಬಿಟ್ಯಾ ಕಣಪ್ಪ. ಆಮೇಲೆ ನೀನ್ ಕೈ ಮುಗಿತೀನಿ ಕಲ, ನೀನ್ ಏನು ಮಾತಾಡದೆ ಹೊಸಿ ತಪ್ಪಗಿದ್ ಬಿಡ್ಲಾ ಲೈ. ಅದಂಗಲ್ಲ ಅಪ್ಪಾಜಿ, ಇನ್ನೊಬ್ರು ಯಾರಿಂದನೂ ಗೊತ್ತಾಗೋಕಿನ್ನ ಮುಂಚೆ ನಾನೇ ಸುಮ್ಮನೆ ನಿಂತ್ಕಲ. ಏನ್ ಆಗೋಯ್ತದೆ? ಲೇ ಯಾಕ್ಲ ಈಟೊಂದ್ ತಲೆ ಕೆಡ್ಸ್ಕೊತಾ ಇದೆಯಾ ಸಿದ್ದೇಗೌಡಲ್ಲಿ? ನಾನು ಇಲ್ಲೂಲ್ಲ ನಿಮ್ಮ ಅಪ್ಪಾಜಿ, ನಾನು ಇದ್ದೀನಿ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ನಾನೆಲ್ಲ ನೋಡ್ಕೊತೀನಿ, ನೀವು ಸಮಾಧಾನವಾಗಿಲ್ಲ. ಇದೊಂದು ತಲೆ ಕೆಡ್ಸ್ಕೊಂಡ್ರೆ ನನಗೂ ತಲೆ ಓಡಕ್ಕಿಲ್ಲ ಕಲ. ಏನ್ ಮಾಡ್ಬೇಕು ಅಂತಾನೆ ತಲೆ ಗೊತ್ತಾಗಕ್ಕಿಲ್ಲ ಕಲ. ಅದಕ್ಕೆ ಸುಮ್ಕಿರ್ಲಲ್ಲಿ ದೇಗೌಡ.